ಎಲ್ಲಿ ವೇರಿಯೇಷನ್ಸ್ ಆಗುತ್ತೆ ಜನರಲ್ ಮೆರಿಟ್ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ, ಜಾಸ್ತಿ ಸೀಟ್ಸ್ ಇರೋ ಕಡೆ ವೇರಿಯೇಷನ್ಸ್ ಆಗುತ್ತೆ. ಸೊ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇವಾಗ ಯಾರ್ಯಾರು ಜನರಲ್ ಕ್ಯಾಟಗರಿ ಇದೀರಾ ನೀವು ಏನು ಮಾಡಂಗಿಲ್ಲ, ಏನ್ ಮಾಡ್ಬೇಕು, ಅರ್ಥ ಆಯ್ತಾ ಕಾನ್ಸೆಪ್ಟ್? ಇವಾಗ ಕನ್ನಡ ಮೀಡಿಯಂ ಯಾರಿದ್ದೀರಾ, ರೂರಲ್ ಕ್ಯಾಟಗರಿ ಯಾರಿದ್ದೀರಾ, ಪರ್ಟಿಕ್ಯುಲರ್ಲಿ ಕ್ಯಾಸ್ಟ್ ಯಾರಿದ್ದೀರಾ ನೋಡಿ, ಎಲ್ಲಾ ಕ್ಯಾಸ್ಟ್ ಪ್ಲೇ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B, ಜನರಲ್ ಬಿಟ್ಬಿಡಿ, SC ST, ಅದ್ರಲ್ಲಿ ಕನ್ನಡ, ಕೆ ಅಂದ್ರೆ ಕನ್ನಡ, ಆರ್ ಅಂದ್ರೆ ರೂರಲ್, ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ. ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಫಾರ್ ಎಕ್ಸಾಂಪಲ್ SC ST ಹುಡುಗ ಅನ್ಕೊಳ್ಳಿ, ನಂದು ಕನ್ನಡ ಮೀಡಿಯಂ ಕೋಟಾನು ಇದೆ ಮತ್ತೆ ರೂರಲ್ ಕೋಟಾನು ಇದೆ. ಸೊ ನನಗೆ 6 ಆಪ್ಷನ್ ಬರುತ್ತೆ. ಹೆಂಗೆ ಸರ್ ಅಂತಂದ್ರೆ ನೋಡಿ, ಸೊ ನಾನು ಜನರಲ್ ಮೆರಿಟ್ ಎಲಿಜಿಬಲ್ ಇದ್ದೀನಿ, ಮತ್ತೆ ಜನರಲ್ ಕನ್ನಡ ಮೀಡಿಯಂ ಎಲಿಜಿಬಲ್ ಇದ್ದೀನಿ, ಜನರಲ್ ರೂರಲ್ ಎಲಿಜಿಬಲ್ ಇದ್ದೀನಿ, ಪ್ಲಸ್ SC ಜನರಲ್, ಆಮೇಲೆ SC ಕನ್ನಡ, SC ರೂರಲ್, 6 ಆಪ್ಷನ್ಗೆ ಎಲಿಜಿಬಲ್ ಇದ್ದೀನಿ ನಾನು ಕೋಟಾ ಇದ್ರೆ. ಅದಕ್ಕೆ ಕ್ಯಾಸ್ಟ್ ಕ್ಯಾಟಗರಿ ಇದ್ರೆ, ರೂರಲ್ ಕೋಟಾ ಇದ್ರೆ, ಕನ್ನಡ ಮೀಡಿಯಂ ಇದ್ರೆ ದಯಮಾಡಿ ಬಿಡಕ್ ಹೋಗ್ಬೇಡಿ. ಸುಮಾರು ಟೈಮ್ ಇದೆ, ಫೆಬ್ರವರಿ ಅಪ್ಲಿಕೇಶನ್ ಆಗ್ತಾನೆ, ಅಷ್ಟು ರೆಡಿ ಮಾಡ್ಕೊಂಬಿಡಿ. ಅದಕ್ಕೆ ಏನೇನು ಮಾಡ್ಬೇಕು ಸೆಷನ್ಸ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ಇವಾಗ ನಾರ್ಮಲ್ ಆಗಿ ಯಾವುದೇ ಕ್ಯಾಟಗರಿ ಇಲ್ಲ, ಬಟ್ ಅವ್ನು ಕನ್ನಡ ಮೀಡಿಯಂ ಇದ್ದಾನೆ, ಜನರಲ್ ಕ್ಯಾಟಗರಿ ಅವನು ರೂರಲ್ ಎಲಿಜಿಬಲ್ ಇದ್ದಾನೆ, ಅವನು ಸಿಗೋದು 3 ಆಪ್ಷನ್. ಫಸ್ಟ್ GML ಚೆಕ್ ಮಾಡುತ್ತೆ, ಇಲ್ಲಿಲ್ವಾ ಇಲ್ಲಿಗೆ ಹೋಗುತ್ತೆ, ಸೀಟ್ ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ, ಇಲ್ಲ ಇಲ್ಲೋಗುತ್ತೆ ಅಷ್ಟೇ. ಬಟ್ ಕ್ಯಾಟಗರಿ ಯಾರಿಗಿರುತ್ತೆ ಅವ್ರು ಏನ್ ಮಾಡುತ್ತೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ಫಸ್ಟ್ ಇಲ್ಲಿ ಚೆಕ್ ಮಾಡುತ್ತೆ, ಇದು ಆಗ್ಲಿಲ್ವಾ ಇಲ್ಲೋಗುತ್ತೆ, ಇದು ಆಗ್ಲಿಲ್ವಾ ಇಲ್ಲೋಗುತ್ತೆ. ಸೊ ಜನರಲ್ ಮೆರಿಟ್ ಯಾರಿದಾರ ಜಸ್ಟ್ 3 ಟೈಮ್ಸ್ ಚೆಕ್ ಮಾಡುತ್ತೆ, ಯಾರ್ಯಾರಿಗೆ ಕ್ಯಾಸ್ಟ್ ಇದೆ ಅವ್ರಿಗೆ 6 ಟೈಮ್ಸ್ ಚೆಕ್ ಮಾಡುತ್ತೆ. ದಿಸ್ ಇಸ್ ದ ಕ್ಯಾಸ್ಟ್ ಕೋಟಾ ರಿಸರ್ವೇಶನ್. ಸೊ ಜನರಲ್ ಕ್ಯಾಟಗರಿ ಯಾರಿದ್ದೀರಾ ನಿಮ್ ಕೇಳ್ಕೊಳ್ಳೋದು ಒಂದೇನೆ, ನಿಮ್ಗಿರೋದು ಒಂದೇ ಒಂದು ಮಂತ್ರ, BOC. ಅಟ್ಲೀಸ್ಟ್ ಇವಾಗಾದ್ರೂ ಅರ್ಥ ಮಾಡ್ಕೊಂಡು ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ. ಇದ್ರ ಮೇಲ್ಗಡೆ ಒಬ್ರು ಇರ್ತಾರೆ, ಯಾರು ನೋಡಿ, ಅವ್ರಿಗೆ 6+6 ಇವಾಗ ಏನ್ ಹೇಳ್ದೆ ಇಷ್ಟು ಜನರಲ್ ಹುಡ್ಕೋತೆ, ಪ್ಲಸ್ ಹೈದರಾಬಾದ್ ಕರ್ನಾಟಕ ಸೇಮ್ ಆಪ್ಷನ್ಸ್ ಬರುತ್ತೆ, 12 ಟೈಮ್ ಹುಡ್ಕೋತೆ, 12 ಆಪ್ಷನ್ಸ್ ಇರುತ್ತೆ. ಅರ್ಥ ಆಯ್ತಾ? ಬಟ್ ಅವರು ಕೆಲವ್ರು ಇರ್ತಾರೆ, ಜಾಸ್ತಿ ಅಲ್ಲ, ರಿಸರ್ವೇಶನ್ ಒಂದು 6-7 ಪ್ಲೇಸ್ ಇದೆ, ಅವ್ರು ಮಾತ್ರ ಕಲ್ಯಾಣ ಕರ್ನಾಟಕ ಅಂತ ಬರುತ್ತೆ, ಅವ್ರ ಸರ್ಟಿಫಿಕೇಟ್ ಇದ್ರೆ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಕ್ಯಾಸ್ಟ್ ಆಗ್ಲಿ, ಇನ್ಕಮ್ ಆಗ್ಲಿ, ಅಥವಾ ಹೈದರಾಬಾದ್ ಕರ್ನಾಟಕ ಆಗ್ಲಿ, ಸರ್ಟಿಫಿಕೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ತುಂಬಾ ಜನದ್ ನೋಡಿದೀನಿ, ಎಲ್ಲ ಎಲಿಜಿಬಲ್ ಇರ್ತಾರೆ, ಕಳ್ಕೊಂತಾರೆ. ಅವಾಗ ಏನಾಗುತ್ತೆ, ಇವೆಲ್ಲ ಏನು ಬರಲ್ಲ, ಡೈರೆಕ್ಟ್ಲಿ ಕಮ್ ಅಂಡರ್ ಜನರಲ್ ಮೆರಿಟ್. ಯಾಕಂದ್ರೆ ಅಪ್ರೂವ್ ಆಗಲ್ಲ, ಕ್ಯಾಸ್ಟ್ ಅಪ್ರೂವ್ ಆನ್ಲೈನ್ ವ್ಯಾಲಿಡೇಷನ್ ಆಗೋದು, ಆನ್ಲೈನ್ ಅಪ್ರೂವ್ ಆಯ್ತಾ ಸಿಗುತ್ತೆ ಕೋಟಾ, ಇಲ್ಲ ಸಿಗಲ್ಲ.